ಹಾಯ್ ಗೈಸ್, ಇವತ್ತು ಕ್ವಿಕ್ ಆಗಿ ವಾಟರ್ ಇಟಿನೇ ಡೇ ಮಾಡೋಣ. ಬ್ರೇಕ್ಫಾಸ್ಟ್ಗೆ ನಾನು ಬಂದ್ಬಿಟ್ಟು ಅವಕಾಡೋ ಟೋಸ್ಟ್ ಅಂಡ್ ಆಮ್ಲೆಟ್ ಅರೆ ಮಾಡಿದ್ದೆ. ನಾನಿಲ್ಲಿ 2 ಸ್ಲೈಸ್ ಆಫ್ ಅವಕಾಡೋ ಟೋಸ್ಟ್ ಜೊತೆಗೆ ಆಮ್ಲೆಟ್ ಅಂಡ್ ಆರೆಂಜ್ ಜ್ಯೂಸ್ ಅದ್ರೆ ಕೊಡ್ದೆ. ದೆನ್ ಆಫ್ಟರ್ನೂನ್ ಲಂಚಿಗೆ ಬಂದ್ಬಿಟ್ಟು ಗೀ ರೈಸ್, ಚಿಕನ್ ಕರಿ ಅಂಡ್ ಫಿಶ್ ಕಬಾಬ್ಸ್ ಅರೆ ಮಾಡಿದ್ದೆ. ಇಟ್ ವಾಸ್ ಸೋ ಟೇಸ್ಟಿ ಗೊತ್ತಾ. ದೆನ್ ಒಂದು 4 o'clock ಆ ಟೈಮ್ಗಾದ್ರೆ ನಾವು ಮಾಲಿಗೆ ಬಂದಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾನಿಲ್ಲಿ ಡೆಸರ್ಟ್ಗೆ ಬಂದ್ಬಿಟ್ಟು ಚೀರೋಸ್ ವಿತ್ ಐಸ್ ಕ್ರೀಮ್ ಅದ್ರೆ ತಿಂದೆ. ಇಟ್ ವಾಸ್ ಸೋ ಟೇಸ್ಟಿ. ನೀವೇನಾದ್ರೂ ಟ್ರೈ ಮಾಡೋದಾದ್ರೆ ಚೀರೋಸ್ ವಿತ್ ಚಾಕ್ಲೇಟ್ ಡಿಪ್ ಟ್ರೈ ಮಾಡಿ, ಅದು ಇನ್ನೂ ಚೆನ್ನಾಗಿರುತ್ತೆ ಹಾಟ್ ಆಗಿ ತಿನ್ನೋದಕ್ಕೆ. ದೆನ್ ಆಫ್ಟರ್ ಸಮ್ ಟೈಮ್ ನನ್ನ ಫ್ರೆಂಡ್ ಬಂದ್ಬಿಟ್ಟು ಏನಂತಾರೆ ಕೊರಿಯನ್ ಟ್ರೈ ಮಾಡೋಣ ಅಂತ ಹೇಳಿದ್ಲಾ. ಸೊ ಅದಕ್ಕೆ ನಾವು ಇಲ್ಲಿ BBQಗೆ ಬಂದಿದ್ವಿ. ಇಲ್ಲಿ ಬಾರ್ಬಿಕ್ಯೂ ಅಲ್ಲಿ ನಾನು ಹನಿ ಗಾರ್ಲಿಕ್, ಸ್ಪೈಸಿ ಗಾಲ್ಬಿ ಅಂಡ್ ತೆಕ್ಬೋಕಿ ಆರ್ಡರ್ ಮಾಡಿದ್ವಿ. ತೆಕ್ಬೋಕಿ ಇಸ್ ನಾಟ್ ಮೈ ಟೈಪ್ ಗೈಸ್. ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಬಟ್ ಅಲ್ಲೇನೋ ಒಂಚೂರು ಫೇಸ್ ಎಕ್ಸ್ಪ್ರೆಷನ್ ಹಂಗೆ ಇಟ್ಟಿದ್ದೀನಿ ಬಿಕಾಸ್ ಫಸ್ಟ್ ಬೈಟ್ ಸ್ವಲ್ಪ ಟೇಸ್ಟಿ ಅನಿಸ್ತು. ಆಫ್ಟರ್ ದಟ್ ಐ ಡಿಂಟ್ ಲೈಕ್ ಇಟ್. ಬಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಸ್ಪೈಸಿ ಗಾಲ್ಬಿ. ಈ ಚಿಕನ್ ಸ್ವಲ್ಪ ಏನಂತಾರೆ ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿ ಚೆನ್ನಾಗಿತ್ತು. ದೆನ್ ಒಂದು 7 o'clock ಆ ಟೈಮ್ಗಾದರೆ ನಾನು ಇಲ್ಲಿ ಕೋಲ್ಡ್ ಕಾಫಿ ತಗೊಳ್ತಾ ಇದ್ದೀನಿ. ಚಿಂಚುಗೆ ಐಸ್ ಕ್ರೀಮ್. ಇಲ್ಲಿ ನಾನು ಡಿನ್ನರ್ ಏನು ತಿನ್ನಲಿಲ್ಲ ಬಿಕಾಸ್ ನಂಗೆ ಆಲ್ರೆಡಿ ತುಂಬ ಫಿಲ್ಲಿಂಗ್ ಆಗಿತ್ತು. ನಾನಿಲ್ಲಿ ಮೋಕಾ ಕುಡಿದೆ. ಅದಾದಮೇಲೆ ಶ್ರೀಕಾಂತ್ ಬಂದ್ಬಿಟ್ಟು ಕ್ಯಾಪಿಚಿನೋ ಕುಡಿದ್ರು. ದಟ್ಸ್ ಇಟ್ ಫಾರ್ ವಾಟ್ ಐ ಈಟ್ ಇನ್ ಅ ಡೇ ಗೈಸ್.